ಜೋರಾಗಿದ್ದಾಳಂಬ್ಲಲ್ ತಮ್ಮ ಅವಳು. ನಾನು ಎಲ್ಲನ ಮೆತ್ತನಾಳು ಅಂದ್ಕೊಂಡಿದ್ದಿ, ಹಂಗೆ ಬೋಲ್ ಜೋರದಾಳಮ್ಮ. ಯಪ್ಪ ಜೋರದ್ದಾಳು. ಇನ್ನು ಕೇಳ್ಬೇಕಿ. ಅವ ಅಬ 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 ಅಬ. ಅವಳಿಗೆ ಅದು ಗೊತ್ತಂಗೆ ನೀನು ಹೆಣ್ತನ ಮದುವೆ ಮಾಡು. ನೋಡ್ಕೊಂಬಂದಿದ್ದೀವಿ, ಆಲೆ ಫಿಕ್ಸ್ ಆಗೈತೆ. ಅವ್ರೆ ನಮ್ಗೆ ಆಲೆ ಇಷ್ಟ ಆಗೈತೆ, ನಮ್ಮ ಹುಡುಗ ನೋಡ್ದೈಟ್ಗೆ ಒಪ್ಕೊಂಡ್ರು. ಕೊಡ್ತೀವಿ ನಾವೇನಿಲ್ಲ ಅಂತ ಹೇಳಿ ಆಲೆ ಎಂಗೇಜ್ಮೆಂಟ್ ಮಾಡೋದೆಯಾ. ನಾನು ಅದಕ್ಕೆ ಎಂಗೇಜ್ಮೆಂಟ್ ಬೇಡ ಸುಮ್ಮನೆ ಮದುವೆ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಬರೋಣ ಅಂತ. ಅವ್ರೇನು ಎಂಗೇಜ್ಮೆಂಟ್ ಮಾಡೋಣ ಅಂತಂದ್ರು. ನಾನು ಸುಮ್ಮನೆ ಯಾಕೆ ಖರ್ಚು ಮದುವೆ ಸುಮ್ಮನೆ ಒಂದಿಟ್ಟು ಗ್ರ್ಯಾಂಡ ಮಾಡಿರಾತು. ಸುಮ್ಮನೆ ಎಂಗೇಜ್ಮೆಂಟ್ ಅದು ಇದು ಅಂತ ಮಾಡ್ಕೊಂಡು ಯಾತಕ್ಕಿ ಸುಮ್ಮನೆ ಖರ್ಚುಗಳು. ಸೀರೆ ತಗೋಬೇಕು ನಾವೊಂದು, ಅವ್ರು ನಮ್ಮ ಹುಡುಗಂಗೆ ತರಬೇಕು. ಸುಮ್ಮನೆ ಯಾಕೆ ಹೇಳು, ಒಟ್ಟು ಒಬ್ಬಟ್ಟು ಮಾಡ್ಬೇಕು ಅವರು ಬಂದವರಪ್ಪ ಅಂತೇಳಿ. ಒಟ್ಟು ಖರ್ಚು ಅದೇ ಖರ್ಚು ಮದುವೆ ಬಳಸೋಕ್ಕಾಗುತ್ತೆ ಅಂತ ನಾನು ಹೇಳಿದೆ. ಅಕ್ಕಂತ ಮಾತಾಡಿದೆ. ಅವರಪ್ಪ ಅಮ್ಮ ಅಂತೂ ಭಾಳ ಚೆನ್ನಾಗಿ ಒಪ್ಪಿಟ್ಟವ್ರು. ನಮ್ಮ ಹುಡುಗನ ಭಾಳ ಇಷ್ಟ ಆದ ಅಂತ ಹೇಳ್ಬಿಟ್ಟವ್ರು. ಮತ್ತು ಹಂಗಾರೆ ಮದುವೆ ಮಾಡೋದೇ ಇರೋದು, ಹಂಗಾರೆ ಡೇಟ್ ಫಿಕ್ಸ್ ಮಾಡೋದೀಯ. ನಮ್ಮ ರಂಗಿನೇನು ಮದುವೆ ಫಿಕ್ಸ್ ಮಾಡ್ರಿ ಅಂತ ಹೇಳವಳು. ಇನ್ನೇನೆಲ್ಲ ಮದುವೆ ತಯಾರಿ. ನಾವೇನು ಇವನ್ನೆಲ್ಲ ಯಾರನ್ನೂ ಕರಿಯಲ್ಲ, ಹಂಗೆ ಮಾಡ್ತೀನಿ. ಕರಿಯಲ್ಲ ಕಣಿ, ಅವ್ನು ಯಾರನ್ನೂ ಕರಿಯಲ್ಲ. ಕರಿಬೇಡಿ ಹೇಳು. ಕೈ ಬಂದು ಹೆಣ್ಣು ಸಿಗ್ಲಿಲ್ಲಮ್ಮ. ಅವ್ರ ಮಗ್ಗೆ ಮೂವರ್ದು ಮದುವೆ ಆಯ್ತು ಅಂದರೆ ಎರಡನೇದೊಂದು ಹಿಂಗಾತು. ಲಲಿತಮ್ಮ ಬಾಯಿ ಮುಚ್ಕೊಂಡಿರ್ತೀಯನೇ ನೀನು? ನಾನು ನೋಡ್ದಂಗೆಲ್ಲ ಅದು ಯಾಕೆ ಹಂಗಂತೀಯ? ಯಾಕ ನಿನ್ನ ಮಗನ ಬಾಳ ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ನನ್ನ ಮಗ ಕಣ್ಣಂಗೆಲ್ಲ ಅಂತೀಯಲ್ಲೇ ತಾಯಿ. ನಿನಗೆ ಯಾಕೆ ಸುಮ್ಮನಿರತ್ ಕಲಿ. ಅಯ್ಯೋ ನಿದ್ದು. ಅಲ್ಲ ಪಾಪ ನೋಡು, ಎರಡನೇದು ಹಿಂಗಾತು. ಅನಿಲ ಒಳ್ಳೇನು, ಅನಿಲಿಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ನಾನು ಏನೋ ಹೇಳಿದ್ ಅನಿಲ ಪಾಪ ಒಳ್ಳೇನಲ್ಲ ಅದಕ್ಕೆ ಹೇಳ್ದೆ. ಮಗ ಒಳ್ಳೇನಂಬದು ಗೊತ್ತು. ನಿನ್ಗೆ ಯಾಕೆ ಕಣ್ಣರ ಮನೆ ವಿಷಯ ಸುಮ್ಮನಿರಕ್ಕಾಗಲ್ವಿ? ನನ್ನ ಮನೆ ಬಾಕ ನೀನು ಒಳ್ಳೆ ಹುಡ್ಕಲ್ಲ ಕಡೆ. ಬರೇನೆ ಅವ್ರದ್ದು ಏನು ಕೆಟ್ಟದ್ದೇನಿರುತ್ತ ಅದನ್ನೇ ಹುಡ್ಕೋದು. ಅವ್ರ ಮನೆಯಾಗ ಏನು ಒಂದಿಟ್ಟು ಹುಡುಕೈತ ಅದನ್ನೇ ಹುಡುಕ್ತೀಯ, ಅದನ್ನೇ ಹೇಳ್ತೀಯ. ಬರೀನಿ ಒಂದಿಟ್ಟು ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಸರ್ ಬಂದಂಗೆ ಮಾತಾಡೋದಲ್ಲ. ಯಾರು ಬಂತಕ್ಕನತ್ತಾಗ ಯಾರ ಮನೆಯಾಗ ಬರೀ ಕಂಡಾರ ವಿಷಯ ಮಾತಾಡೋದೇ ಕುಕ್ಕಂಡು. ಇವಳು ಕುಕ್ಕಂಡು. ನೀನು ಅಷ್ಟೇ ಕಣೆ ರಾಜಿ. ನಾನು ನಾಳೆ ನಿನ್ನ ನೋಡೇನಿ. ನನ್ನ ಮನೆ ಸುದ್ದಿನೇ ಮಾತಾಡ್ತಾ ಇರ್ತೀಯ ಯಾವಾಗಲೂ 24 ಗಂಟೆ. ಸ್ವಲ್ಪ ಎಚ್ಚರಿಕೆಯಿಂದ ಇರು. ಯೋಟಾನ ಆಡಬೇಡ. ನಯ ಬೈದಾಗ ಇರೋದು ಕಲಿ. ನೋಡು ನನ್ನ ನಂಬದ ನಿಂದೊಳ್ಳೆ ಸೇನಕ್ಕೈತಮ್ಮ. ಅಣ್ಣ ನೀನನ್ನು ಮಾತಾಡಿದ್ನಿ. ನಿಮಗೆ ಲೊಡೆರ ಬದುಕಿಲ್ಲ, ಬಿಗ್ಯಾಗ ಬದುಕಿರ್ಬೇಕು. ಬಿಗ್ಯಾಗ ಬದುಕಿದ್ರೆ ಹಿಂಗೆಲ್ಲ ಮಾಡಲ್ಲ ನೀವು. ಬಿಗ್ಯಾಗ ಬದುಕಿಲ್ಲ ಕಡೆ ನಿಂಗೆ. ಬಿಗ್ಯಾಗ ಬದುಕಿಲ್ಲ. ಬಿಗ್ಯಾಗ ಬದುಕಿರೋರಾಗಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಅವ್ನ ಬಾಯಿಗೆ ಬಂದಂಗೆ ಹೋಗ್ಬಿಡ್ತಾನಲ್ಲಿ. ನಿನ್ಗೆ ಹಂಗೆ ಒಂದೀಟು ಹಂಗಂದ್ರೂ ಅರಸಿಲ್ಲ. ಥೂ ಹೋಗು. ನಾನೇನಮ್ಮ. ಅಯ್ಯೋ ಜಯಕ್ಕನ ಮಗನ ಬಾಳು ಎರಡನೇದು ಹಿಂಗೆ ಆಗಬಾರ್ದಾಗಿತ್ತು. ಮೂವರ್ದು ಮದುವೆ ಆಯ್ತು ಅನ್ಕಂಡ್ವಿ, ಎರಡನೇದು ನೋಡಿ ಹಂಗಾತು ಅಂತ ಹೇಳಿವಮ್ಮ. ಏನು ಹೇಳ್ಬಾರದ್ದು ಹೇಳಿರಮ್ಮಂಗೆ ಆಡ್ತಿಯಲ್ಲೇ ತಾಯಿ. ಹೆಂಗೇನೆ ಏನು ಇರೋದೇ ಹೇಳಿದ್ದು, ಏನು ಇಲ್ಲೋದೇ ನಾವೇನು ಹೇಳಿಲ್ವಲ್ಲ. ಅಯ್ಯೋ 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 ನೀನೇನಮ್ಮ ತಾಯಿ, ನೀನು ಹಿಂಗೆ ಬಿಡ್ತಾಯಿ. ನನ್ನಮ್ಮ ಮಾತಾಡ್ಸಲ್ ನೀನು. ನಿಮ್ಮಂಗೆ ಸ್ಟೆಂಟ್ ಮಾಡಕ್ಕೆ ಬರಲ್ಲ ನನಗೆ. ನೀವು ಕುತ್ಕೊಂಡು ಸ್ಟೆಂಟ್ ಮಾಡ್ತೀರಲ್ಲ ಹಂಗೆ ಹಂಗೆ ಹಿಂಗೆ ಅಂತ ಮೇಲೆ ಮಾತ್ರ ಒಳ್ಳೊಳ್ಳೇದು ಮಾತಾಡಿ ಒಳಗೆ ಹಿಂಗೆ ಆಗ್ಬೇಕು ಇವಳಿಗೆ. ಜೈಗೆ ಹಿಂಗೆ ಆಗ್ಬೇಕು ಅಂತ ನಾನು ಕೆಟ್ಟದ್ದೆಂದು ಬಯಸಲ್ಲ ಕಣಿ. ಇವಳು ರಾಜಿ ಯಾಕ ಜಿಕಯ್ಯ ಅಂತಾಳೆ. ಆಮೇಲೆ ತಿರ್ಗಾದೆಯ ನೀನು ನಾನೇ ನೋಡಿದ್ದೀನಿ. ನಾನು ಯಾವಾಗ ನಮ್ಮ ಗಿರ್ಜಿಬಿ ಮೇಲೆ ಎಲ್ಲ ಜಾಗ್ಲಕ್ಕೆ ಬಂದು ಹಿಂಗೆಲ್ಲ ಮಾಡ್ದ ನನ್ನ ಮಗಳು ಮನೆ ಕಟ್ತೀರ ಅದಕ್ಕೆ ಒಟ್ಟರ್ ಕಂಪ್ನಿ. ನೀನು ಒಳ್ಳೆಯಾಳಲ್ಲ ನೀನು ತಾಯಿ. ಹೋಗು. ನೀನು ದೊಡ್ಡಾಳ ಕಣ್ ತಾಯಿ. ಹೋಗಿ ನೀ ಮಾತಾಡ್ಬೇಡ ಹೋಗು. ನಮಗೆ ಬೈವಾಗುತ್ತೆ ಹೋಗಮ್ಮ ತಾಯಿ. ಹೋಗು. ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾತಾಡ್ತಿದ್ವಿ. ಲಲಿತಮ್ಮ ಸುಮ್ಮನೆ ಇರೋಕ್ಕಾಗ್ಲಿಲ್ವೇ? ಹೇಳತ್ತ ಸುಮ್ಮನೆ ಕುಕ್ಕಬೇಕಾ? ನಾವಿಬ್ರು ಮಾತಾಡ್ತಿದ್ದಾರೆ ಮಾತಾಡ್ತೀವಿ. ಅದು ಮಾತಾಡಬಾರ್ದು. ಮಾಡೋಕ್ಕೆ ಬದುಕಿಲ್ದಲ್ಲೇ ನೀ. ಇವನು ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯ? ಸುಮ್ಮನಿರ್ತಾಯಿ. ಹೇಳು ಸುಮ್ಮನೆ ಇರೋದು ಕಲಿ. ಯಾಕ ಇಲ್ಲ ಇದೆಯೇನು ನೀನು? ಇಲ್ಲ ಇನ್ನು ಕಣೆ ಈಗ ಏಳು. ಜೈ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡೋಳು. ಅದಕ್ಕೆ ಅವಳ್ತಾಗೆ ನಮ್ಮ ಸುಮ್ಮನಿದ್ದೆ. ಏನಂದ್ರು ಫೋನ್ ಮಾಡಿದ್ರಿ ಅವಣ್ಣ? ಫೋನ್ ಮಾಡಿದ್ರಮ್ಮ. ಅಲ್ಲೇನೆ ಅವ್ರಿಗೇನು ಇಷ್ಟ ಆಗೈತಂತೆ. ಅದಕ್ಕೆ ಡೇಟ್ ಫಿಕ್ಸ್ ಮಾಡೋಣ ಬರ್ರಿ ಅಂದರು. ಅದಕ್ಕೆ ನಾನು ಹೇಳೋಣ ಅಂತ ಬಂದು ನೀನೇ ಹೋಗಿ ನೀನೇ ಫಿಕ್ಸ್ ಮಾಡ್ಕೊಳ್ತಾ. ಏನಾನ ಇನ್ನಿಟ್ಟು ಹೆಚ್ಚು ಕಮ್ಮಿ ಆದ್ರೆ ನಾನು ಕೇಳ್ಬೇಡತ್ತಿರಾಗ ನೀನು. ಹೋಗಿ ನೀವೇ ಹೋಗಿ ಫಿಕ್ಸ್ ಮಾಡ್ಕೊಳ್ರಿ. ನಮ್ಮ ಇವನ್ ಕಿಟ್ಟ ನೋಡ್ದಟ್ಗೆ ಒಪ್ಪಿಟ್ರು. ನಾವಿನ್ನು ಮದುವೆ ಮಾಡೋದೆ ಕಣೆ. ನಾವೇನು ಯಾರನ್ನೂ ಕರಿಯಕ್ಕೆ ಹೋಗಲ್ಲ. ಇವ್ರನ್ನೆಲ್ಲ ನಾ ಕರೀದಂಗೆ ಮಾಡ್ತೀವಿ. ಇವನು ಕರಿಯಲ್ಲ, ಮಿಟ್ಟನ್ನು ಕರಿಯಲ್ಲ. ಅವನು ಕರೀಲಿಲ್ಲ ಅಂದ್ರೆ ಗೊತ್ತಾವತ್ತು ಬಿಸಾಕೊಂಡಿರ್ತೀನಿ. ಇನ್ನೇನು ಮದುವೆ ಡೇಟ್ ಫಿಕ್ಸ್ ಮಾಡೋದೇನು ನೋಡ್ಕೊಂಬಂದಿದ್ದೀವಿ. ಅಲ್ಲಿ ಅವತ್ತು ಅವ್ರು ಒಂದು ಪಟ್ಟು ಬಂದಿದ್ರೆ ನಾವೊಂದು ಪಟ್ಟು ಹೋಗಿದ್ದೀವಿ. ಎರಡು ತಡಿ ಅವ್ರು ಬಂದವ್ರು, ಎರಡು ತಡಿ ನಾವು ಹೋಗಿದ್ದೀವಿ. ಏನಿಲ್ಲಿ ಪಟ್ಟಿನೇನು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡೋದೇ ಕರಿಯಲ್ಲ ಕಣೆ. ಇವನು ಇವಳನ್ನು ಇಬ್ಬರನ್ನೂ ಕರಿಯಲ್ಲ, ಮಿಟ್ಟನ್ನು ಗೀತೀನಿ ಇಬ್ಬರನ್ನೂ ಕರಿಯಲ್ಲ. ಮತ್ತೆ ಕರಿದಂಗೆ ಮಾಡ್ರಿ. ಕರಿದಂಗೆ ಮಾಡಿರಿ ಮತ್ತೆ. ಚೆನ್ನಾಗಿ ಗ್ರಾಂಡಾಗಿ ಮಾಡಬೇಕು. ಕರಿಬಾರ್ದು ನೀನು. ಯಾಕ
ಇವಾಗ ಒಂದಿಟ್ಟು ಯೋಚನೆ ಮಾಡೋದು ನಿನ್ನ ದುಡ್ಡಿನ ಬಗ್ಗೆ. ಈಗ ಯಾತನ ಹೇಳಂಗಿದ್ರಿ ಈಗಲೇ ಹೇಳ್ಬೇಕಲ್ಲೇ ಯಾಕ? ಆಮೇಲೆಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿ ನೀನು ಹೇಳಿ ಆಮೇಲೆ ಖರ್ಚಾತ್ ನಾನು ಹಂಗೆ ಹಿಂಗೆ ಅಮ್ಮಂಗಿಲ್ಲ. ತಿರ್ಗ ಆಮೇಲೆ ಇವಳೇ ಹಂಗಿನೇ ಹೇಳಿದ್ದು ಮಾಡಿದ್ದು ಅಂತ ಹೇಳಿ ನೀನು ಮಾತಾಡಬೇಡ. ಮತ್ತೆ ಮಾತಾಡಿದ್ವಲ್ಲ ನಮ್ಮದೇ ಎಲ್ಲ ಖರ್ಚು ಅಂತ ಹೇಳಿದ್ವಿ. ಅವರೊಂದು 50,000 ಲಕ್ಷನ ಕೊಡ್ತೀವಿ ಅಂತ ಹೇಳಿ 1,00,000 ಕೊಡ್ರಿ ಅಂತ ಅಂಬೋದು ಮಾಡೋದು. ಆಗೋಣ 5 ಲಕ್ಷ ಮುಗಿಲ್ಲ ಹೇಳು. ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಸೋಕ್ಕಾಗುತ್ತೆ. ಫೋಟೋ ಶೂಟ್ ಎಲ್ಲ ಮಾಡಿಸಿ ಮದುವೆ ಚೆನ್ನಾಗಿ ಮಾಡೋದು ಗ್ರ್ಯಾಂಡಾಗಿ. ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳಪ್ಪ ಅಂತ ಹೇಳಿದ್ದೀನಿ ನಾನು ನಮ್ಮ ಹುಡುಗಿಗೆ. ಇರೋ ನಮ್ಮ ಬಿಡು ಏನು ಮಾಡಲಿಲ್ಲ, ಅವ್ನದೇನು ಆಗೈತೆ ಇವಾಗ. ಇರೋ ನಮ್ಮ ಇವಂದೆ ಲೆಕ್ಕ ನಮಗೆ. ಇವಾಗ ಅವನದೇನು ಲೆಕ್ಕಿಲ್ಲ. ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಬ್ಲೇಳು, ಎಲ್ಲ ಮಾಡಿಸ್ಕೊಂಡು ಮದುವೆ ಚೆನ್ನಾಗಿ ಆಗ್ಲೇಳು. ಮದುವೆ ನಂಗೆ ರಾಜಮ್ಮನ ಮಗೊಂದು ಮದುವೆ ಫಿಕ್ಸ್ ಆಯ್ತಾ ಮಾಳೆ. ಎಲ್ಲ ನಮ್ಮದೇ ಖರ್ಚು, ನಾವೇ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂತೀವಿ. ಬಿಡು ಸೈಟ್ ಮಾಡಿರೋ ದುಡ್ಡು ಐತೆ ಏನು 5 ಲಕ್ಷ ಹೋಗ್ಲೇಳು ಗ್ರ್ಯಾಂಡಾಗಿ. ಫೋಟೋ ಶೂಟ್ ಎಲ್ಲ ಇವತ್ತು ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಫೋಟೋ ಶೂಟಿಗೆ ಕಳ್ಸಾನೆ. ಫೋಟೋ ಶೂಟ್ ಮಾಡಿಸ್ಕೆ ಬರಲಿ. ಕಳಿಸ್ರಿ, ಗ್ರ್ಯಾಂಡಾಗಿ ಮಾಡ್ರಿ. ಇವನು ಕರಿದಂಗೆ ಮಾಡ್ಬೇಕು, ಎಲ್ಲಾರನ್ನೂ ಕರಿದಂಗೆ ಗ್ರ್ಯಾಂಡಾಗಿ ಮಾಡಬೇಕು. ಒಟ್ಟರು ಕಂತಾಳೆ ನಮ್ಮ ಇವಳು ಗೀತಿ. ಅಲ್ಲ ನೋಡಪ್ಪ, ನಮ್ದೇನು ಫೋಟೋ ಶೂಟ್ ಯಾತೂ ಮಾಡಿಸ್ಲಿಲ್ಲ, ಅದೆಲ್ಲ ಮಾಡ್ಸಿರೋ ಅಂತ ಇವನು ನಿನ್ನ ಮ್ಯಾಕ್ಸ್ ಅಣ್ಣ ನೀವು ಒಟ್ಟೋರ್ ಕಂತಾನಪ್ಪ. ಒಟ್ಟೋರ್ ಕಂತಾನೆ ಇವನು. ಒಟ್ಟೂರ್ಕಮ್ಮ ಅಂತಾನಲ್ಲ ಕಣೆ ಬುದ್ಧವಂತ ಅಂತವಕ್ಕೆಲ್ಲ ದುಡ್ಡೇನು ಅಂತಾನವನು. ದುಡ್ಡು ಉಳಿಸ್ಬೇಕು ಅಂತಾನೆ ಬಾರಿಗೇನಿ ದುಡ್ಡನಾಗೆ ಕಂಜೂಸ್ ಅವನು. ಯಪ್ಪ ಅವನು ಭಾರಿ ಇದ್ದಾನೆ. ಅವನಂಥವೆಲ್ಲನ ಯೋಚನೆ ಮಾಡಲ್ಲ ಗೊತ್ತೇ. ಹಂಗಮ್ಮ ಎಲ್ಲ ನಿಂದೆ ಖರ್ಚು. ಎಲ್ಲ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಛತ್ರಕ್ಕೂ ಎಲ್ಲ ಸಾಮಾನೆಲ್ಲ ತಂದು ಹಾಕೋದು ಎಲ್ಲ ಮಾಡ್ಕೆ ಯಾಕ. ಎಲ್ಲ ತಂದು ಹಾಕೊಂಡು ರೇಷನ್ ಎಲ್ಲನ ಎಲ್ಲರಿಗೂ ಅಡ್ವಾನ್ಸ್ ಅದು ಕೊಡು. ಎಲ್ಲರಿಗೂ ಕೊಟ್ಟು ಭಟ್ರಿಗೂ ಫೋಟೋದವ್ರಿಗೂ ಎಲ್ಲ ಒಂದೊಂದೇ ಮಾಡ್ಕೋಬೇಕು. ಟೈಮ್ ಇಲ್ಲ. ಡೇಟ್ ಫಿಕ್ಸ್ ಮಾಡ್ಕೊಳ್ರಿ. ಈ ತಿಂಗಳಿಗೆ ಮಾಡ್ರಿ. ಆಷಾಢ ಬರೋತ್ತಿಗೆ ಮುಂದಿನ ತಿಂಗಳು ಅಮಾವಾಸ್ಯೆ ಬರೋತ್ತಿಗೆ ಆಷಾಢ ಬರೋತ್ತಿಗೆ ಮಾಡಬೇಕು. ಸರಿ ನಡಿ ಹೋಗೋಣ. ಹೋಗಿ ನಿಮ್ಮ ಅಮ್ಮಂತ ಮಾತಾಡಿ ಇನ್ನೇನು ಹೋಗೋಣ ನಡಿ. ಹೋಗಿ ನಡಿ ಹೋಗೋಣ. ಬಾ ಹೋಗೋಣ. ಜೋರಾಗೈತೆ ರಾಜಮ್ಮನ ಮಗನ ಮದ್ವಿ. ಸೈಟ್ ಮಾರಿರೋ ದುಡ್ಡು ಐತೆ ಅದಕ್ಕೆ. ಜೋರಾಗೈತೆ ಮದ್ವಿ. ನೋಡಮ್ಮ ಅವ್ನು ಬುದ್ಧವಂತ ಬಿಟ್ಟು ಸೈಟ್ ಮಾರಲಿಲ್ಲ. ಹೆಂಗೆ ಇಕ್ಕೋಣವನಿ ಸೈಟ. ಮಾರಕ್ಕೆ ಇಷ್ಟಪಡಲ್ಲ ಅವನು ಯಾತನಾಗ್ಲಿ. ಹೆಂಗೆ ಇಕ್ಕೊಂತಾನೆ ಬುದ್ಧವಂತಮ್ಮ ಅವನು. ಬುದ್ಧವಂತ ಸಖತ್ತು ಬುದ್ಧಿ ಐತೆ ಅವನಿಗೆ. ಮದುವೆ ಮಾಡಕ್ಕೆ ಕುಣಿತೈತೆ. ಯಪ್ಪ ಈ ಕಾಲದಾಗ ಯಾವ ಥರ ತುಳಿಸ್ಕೊಳೋದ್ರಲ್ಲಲ್ತಮ್ಮ. ಇಲ್ಲ ನಾವೆಲ್ಲ ಮಾರ್ಕೊಂಡು ತಿಂತೀವಿ ಎಂಬುದಾದ್ರೆ ಅಷ್ಟೇನೆ. ನೋಡ ಹುಡುಗ ಹೆಂಗೆ ಬುದ್ಧವಂತಿಕೆಯಿಂದ ಮನೆಗೆಲ್ಲ ಸಾಮಾನು ಮಾಡ್ಕೊಳವನೆ. ಫ್ರಿಜ್ಜು ಅದು ಇದು ಎಲ್ಲ ತಗೊಂಡವನೆ. ಎಷ್ಟು ಬುದ್ಧವಂತಿಕೆಯಿಂದನ ಹೆಂಗೆ ಮಾಡ್ಕೊಂಡು ಹೋಗ್ತಾನೆ ಆ ಹುಡುಗ. ಯೋಟ್ ಬುದ್ಧಿ. ಇವಳಿಗೆ ಬುದ್ಧಿ ಇಲ್ಲ ಕಣೆ. ಏನೇ ಅಂದ್ರೂ ಇವಳಿಗೆ ಬುದ್ಧಿ ಇಲ್ಲ. ಒಂಥರ ಬುದ್ಧಿ ಇವ್ರದ್ದು ಏನು ಹೇಳ್ತಿ ಬಿಡು. ಹಂಗೆ ಡೇಟ್ ಫಿಕ್ಸ್ ಮಾಡಿ ಎಲ್ಲ ಇವ್ರದೇ ನೋಡಮ್ಮ. ಎಲ್ಲ ಖರ್ಚಿಕ್ಕಿ ಇವರೇ ಮದುವೆ ಮಾಡ್ಕೊಂಬೋದು. ಅಲ್ಲ ನೋಡ ಹುಡುಗ ಹೆಂಗೆ ಸಿಂಪಲಾಗಿ ಮದುವೆ ಮಾತು ಸುಮ್ಮನೆ ಯಾಕತ್ತಂತ. ಇವಾಗ ಅದೇ ದುಡ್ಡು ಟೌನ್ನಾಗೆ ಅವ್ರ ಅಪ್ಪರ ಮನೆ ಕಟ್ಟಿಸ್ಕೊಡ್ತಾರೆ. ಅವ್ರ ಅಪ್ಪರ ಮನೆ ಕಟ್ಟಿಸ್ಕೊಟ್ಟು ಇವತ್ತು ನೋಡ್ಕೊಂತ ನೋಡಮ್ಮ ಎಷ್ಟು ಅದೃಷ್ಟವಂತ ಅಲ್ಲಿ. ಇವತ್ತು ಚೆನ್ನಾಗಿ ಕೊಯ್ದಾರ ಅಂದ್ಕೊಂಡವ್ರ ಮನೆ ಕಡಿಕೆ. ಮತ್ತೆ ಚೆನ್ನಾಗಿದ್ದಾರೆ ಅವ್ರ ಅಪ್ಪ ಇರು ಎಲ್ಲನ ಚೆನ್ನಾಗಿದ್ದಾರೆ. ಅದಕ್ಕೆ ಇವತ್ತು ಬಿಡು ರಾಜಮ್ಮನ ಮಗನ ಮದುವೆ ಜೋರಾಗೈತಿ. ಡೇಟ್ ಫಿಕ್ಸ್ ಮಾಡಿ ಸೈಟ್ ಮಾಡಿ ಅದಕ್ಕೆ ಇಂಡ ಮಾಡಮ್ಮ ಅಂತೇಳಿ ಫೋಟೋ ಶೂಟ್ ಎಲ್ಲ ಮಾಡಿಸಿ ಮಾಡ್ತಾಳೆ. ನೋಡ್ತಾ ಇರ್ರಿ. ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.